जय गुरुमंगल नमः पार्वतापते हर हर महादेव शंभो गुरु बसवलिंग महाप्रभु जय आदिशक्ति पादारविंद गोविंद गोविंद। ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಇಂದಿನ ಅಧ್ಯಾಯದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ ತ್ರಿಮೂರ್ತಿಗಳು ಮಾಡ್ತಕ್ಕಂಥ ತಪಸ್ಸಿಗೆ ಮೆಚ್ಚಿ ಬಹಳ ದಿವಸಗಳೊಂದಿಗೆ ಕೋಟ್ಯಾನುಕೋಟಿ ವರ್ಷ ತಪಸ್ಸನ್ನು ಮಾಡಿದ ತ್ರಿಮೂರ್ತಿಗಳಿಗೆ ದರ್ಶನವನ್ನು ಕೊಡಬೇಕು ಅಂತ ಹೇಳಿ ಬಹಳ ರಭಸದಿಂದ ಬಂದು ಆ 3 ಜನ ಶಿಶುಗಳನ್ನು ಅಪ್ಪಿ ಮುದ್ದಾಡುತ್ತಾ 3 ಜನವನ್ನು ಕರೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಾ ಆನಂದ ಬಾಷ್ಪವನ್ನು ಸುರಿಸುತ್ತಾ ಆ ತ್ರಿಮೂರ್ತಿಗಳಿಗೆ ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ತೊಡೆಯ ಮೇಲಿಳು ನಿದಳು ಮೂವರ ತಡನಿದಳು ಅಂಗವನು ಕಂಗಳ ತಡೆಯ ಆನಂದುರಗದಲ್ಲಿ ಮಹಾಪುತ್ರ ಸ್ನೇಹದಲ್ಲಿ ಬಿಡುಗಿದುದರಿಂದೇನು ಫಲವೈ ಕಡುಗಳಲ್ಲಿ ನೆರಿ ಮಕ್ಕಳಿರದೆ ನುಡಿರೈನ ನೀವೆನೆಂದಳು ದೇವಿ ಕರುಣದಲ್ಲಿ ದೇವಿ ಕರುಣದಲ್ಲಿ. ಆ ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿ ಏನು ಮಾಡಿದರು ಅಂತಕ್ಕಂಥದ್ದನ್ನು ಶಿವನು ಬಸವಣ್ಣನವರಿಗೆ ಏನಂತಾಗಿ ಹೇಳ್ತಾ ಇದ್ದಾರೆ. ಆ ದೇವಿಯು ನಮ್ಮ 3ರನ್ನು ತೊಡೆಯ ಮೇಲೆ ಇರಿಸಿಕೊಂಡು ಆನಂದ ದುಃಖವನ್ನು ಸುರಿಸುತ್ತಾ ಆ ಮಕ್ಕಳ ಪ್ರೀತಿಯಿಂದ ಶರೀರವನ್ನು ಅಪ್ಪಿಕೊಂಡು ದುಃಖಿಸುವುದರಲ್ಲಿ ಏನೂ ಫಲವಿಲ್ಲ. ಬಹಳ ಕಷ್ಟವನ್ನು ಪಟ್ಟಿದ್ದೀರಿ ಮಕ್ಕಳಿರ, ಹೇಳಿರಿ ಏನು ಬೇಕಾಗಿದೆ, ನಿಮಗೆ ಯಾವ ವರ ಬೇಕು ಕೇಳಿ, ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾನು ದಯಪಾಲಿಸ್ತೇನೆ ಅಂತಕ್ಕಂಥದ್ದು ಹೇಳಿ ಶಿವನಿಗೆ ಹೇಳ್ತಾ ಇದ್ದಾರೆ. 3 ಜನ ಮಕ್ಕಳು ಕೂಡ ಏನೆಂಬುದಾಗಿ ತಾಯಿಯನ್ನು ಕೇಳ್ತಾ ಇದ್ದಾರೆ. ಬೇಡಿ ವರಗಳ ಮಕ್ಕಳೇ ನೋಡಿಬೇಕಾದುದನ್ನು ನೀವೇನೋ ಮಾಡದಿರಿ ಸಂದೇಹ ಮನವ ವಿಚಾರಿಸಿ ನೀವು ಆಡಿರೆಂದೆನೆ ಗರಣಕೆಯು ನಾವು ನೀಡಿದೆವು ಮಸ್ತಕವ ಬರವನು ಬೇಡಲಿಗೆ ನಾವೊಲ್ಲೆವೆಂದೆವು ದೇವಿಗೆದುರಾಗಿ ಆ ತ್ರಿಮೂರ್ತಿಗಳು ಆ ತಾಯಿ ಹೇಳಿದ ನುಡಿಯನ್ನು ಕೇಳಿ ಯಾವ ರೀತಿಯಾಗಿ ತಾಯಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಮಕ್ಕಳೇ, ನೀವು ವಿಚಾರಿಸಿ ಬೇಕಾದ ವರವನ್ನ 3 ಜನಗಳು ಕೂಡಿ ಏನು ವರ ಬೇಕು ಕೇಳಿದರೆ ಆ ವರವನ್ನು ಕೊಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಬಹಳ ಕಷ್ಟಪಟ್ಟಿದ್ದೀರಿ ನನ್ನನ್ನು ಕಾಣಬೇಕಾದ್ರೆ, ಅದಕ್ಕೋಸ್ಕರ ಅಂತ ಸಂಶಯ ಮಾಡಬೇಡಿರಿ, ನಿಮ್ಮ ಮನಸ್ಸನ್ನು ವಿಚಾರಿಸಿ ನುಡಿಯಿರಿ ಎಂದೆನ್ನಲು. ಆಗ ನಾವು ಆ ಪಾದಗಳ ಮೇಲೆ ಬಿದ್ದು ಆ ದೇವಿಯ ಪಾದದಲ್ಲಿ ತಲೆಯನ್ನು ಇಟ್ಟು ವರವನ್ನು ನಾವು ಬೇಡುವುದಿಲ್ಲ, ವರ ನಮಗೆ ಕೊಡುವುದಾದರೆ ಏನು ವರವನ್ನು ಕೊಡಬೇಕು ಅಂತ ಹೇಳಿ ತ್ರಿಮೂರ್ತಿಗಳು ಕೇಳ್ತಾ ಇದ್ದಾರೆ ತಾಯಿಯನ್ನ. ನಿನ್ನನೇ ಕಳಕೊಂಡು ನಾವೇ ನಿನ್ನ ಕಾಪೆವು ಎನ್ನುತ್ತಲಿದ್ದೆವು, ನಿನ್ನ ಬಿಟ್ಟಿ ವರವ ಬಯಸುವರೆಂತ ಮೂಢವರು ಎಂಥ ಮೂಢವರು. ನಿನ್ನ ಸ್ಮರಣೆಯು ನಿನ್ನ ಸೇವೆಯು ನಿನ್ನ ಮೂರ್ತಿಯು ನಿನ್ನ ಜ್ಞಾನವು ನಿನ್ನ ಮುಂದಿರುತ್ತಿರುವುದೇ ವರವೆಮಗೆಂದೆವಾವೆಂದ ವರವೆಮಗೆಂದೆವಾವೆಂದ. ಅಮ್ಮ, ನಾವು ನೀನು ಬಿಟ್ಟು ಹೋದೆ, ನಿನ್ನನ್ನು ಕಾಣುವುದಕ್ಕೋಸ್ಕರವಾಗಿ ನಾವು ಕೋಟಿ ವರ್ಷಗಳು ತಪಸ್ಸನ್ನು ಮಾಡಿ ಕೊನೆಗೆ ನಿನ್ನನ್ನು ಕಂಡಿದ್ದೇವೆ, ದರ್ಶನವನ್ನು ಕೊಟ್ಟಿದ್ದೀಯಾ. ಅದನ್ನು ಬಿಟ್ಟು ನಮಗೆ ಯಾವ ವರವೂ ಬೇಕಾಗಿಲ್ಲ, ನೀವು ನನ್ನ ಹತ್ರ ಇದ್ದರೆ ಸಾಕು, ನಾವು 3 ಜನ ನಿನ್ನ ಸೇವೆಯನ್ನು ಮಾಡಿಕೊಂಡಿರ್ತೇವೆ. ನಿನ್ನ ಸ್ಮರಣೆ, ನಿನ್ನ ಸೇವೆಯು, ನಿನ್ನ ಮೂರ್ತಿಯು, ನಿನ್ನ ಧ್ಯಾನವು ಸದಾ ನಿನ್ನನ್ನು ಹೊಂದಿರುವುದೇ ನಮಗೆ ವರವಾಗಬೇಕು. ವರ ಕೊಡುವುದಾದರೆ ಈ ಥರದ ವರವನ್ನು ಕೊಡು. ಸಿರಿ ಸತಿಸುತ್ತ ಶರೀರೇಂದ್ರಿಯ ಪ್ರಾಣಾದಿಗಳಿಗಿಂತ
ತನ್ನ ಆತ್ಮನಲ್ಲಿ ನಿರತಿಶಯ ಪ್ರೇಮವನ್ನು ಪರಮಾನಂದ ಸ್ವರೂಪವನ್ನು ದೇವಿಯಲ್ಲಿಡುವುದು ಭಕ್ತಿ ಎನಿಸುವುದು. ಇಷ್ಟ ದೇವತೆಯ ಹೊರತು ದುಃಖ ಅಶುಚಿ ಅನಿತ್ಯವಾಗಿರ್ತಕ್ಕಂಥ ವಿಷರೂಪ ವಿಷಯಗಳನ್ನು ಬೇಡುವುದು ಭಕ್ತರ ಲಕ್ಷಣವಲ್ಲ. ತಮ್ಮ ದರ್ಶನವೇ ದುರ್ಲಭವು, ದರ್ಶನ ಕೊಟ್ಟ ವರದಾನವು ಕಡಿಮೆಯೇ ಎಂಬುದಾಗಿ ನಿರೀಕ್ಷೆಯುಳ್ಳವರಾಗುವವರು ಸದಾ ಶರೀರದಿಂದ ನಿನ್ನ ಸೇವಿಸುತ್ತಿರುವವರನ್ನು, ವಾಕ್ಯನಿಂದ ಸ್ತುತಿಸುವವರನ್ನು, ಮನಸ್ಸಿನಿಂದ ಧ್ಯಾನಿಸುವುದನ್ನು, ನಿನ್ನಲ್ಲಿ ಅಚಲ ಪ್ರೇಮವನ್ನು ಕೊಡು ಎನ್ನುವುದು ಜಾಣತನವು. ಅಮೂಲ್ಯ ರತ್ನವು ದೊರಕಲು ಅಲ್ಪವಾದ ಗಾಜಿನ ಚೂರನ್ನು, ಕಾಮಧೇನು ಹತ್ತಿರವಿರಲು ಬಂಜಗೋವನ್ನು ಇಚ್ಛಿಸಿದಂತೆ ಪರಮಾನಂದವನ್ನು ಕೊಡುವ ದೇವಿಯನ್ನು ಬಿಟ್ಟು ವಿಷಯ ರೂಪ ವರವನ್ನು ಬೇಡುವುದು ಮೂಢರಿಂದೇ ತಿಳಿಯತಕ್ಕದ್ದು. ವರದ ಇಚ್ಛೆಯೇ ದುಃಖ, ವಿಷಯ ಬೇಡುವುದು ದರಿದ್ರತನವು. ಏನು ಒಲ್ಲೆನೆಂಬುದೇ ಎಲ್ಲವನ್ನು ಬೇಡಿದಂತೆ ಅನಿಚ್ಚೈವ ಪರಂ ಪದಂ ಎಂಬಂತೆ ಏನು ಇಚ್ಛೆಯಿಲ್ಲದಿರುವುದೇ ದೇವಿಯ ಸ್ವರೂಪವು. ಅದೇ ಮೇಲಾದ ವರವೆನಿಸುವುದು. ಪರಮದೇವಿಯನ್ನು ಭಜಿಸುವುದು ಆಕೆಯ ಅನುಗ್ರಹಕ್ಕಾಗಿಯೇ ಇರಬೇಕಲ್ಲವೇ, ಅನ್ಯ ಯಾವ ಫಲಾಪೇಕ್ಷೆಯೂ ಇರಕೂಡದು ಎಂಬುದಾಗಿ ಆ ತ್ರಿಮೂರ್ತಿಗಳು ಆ ದೇವಿಯನ್ನು ಏನೆಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. ಆವನಾಗನಿ ದೇವಿ ಚರಣವನೋವಿ ಭಜಿಸುವವನೇ ಪುಣ್ಯನೋ, ಕೇವಲದ ಪರತತ್ವವನ್ನು ಹೊಂದುವನು ಇದು ಸತ್ಯ, ಹೊಂದುವನು ಇದು ಸತ್ಯ. ದೇವಿ ನಿನ್ನಯ ಸೇವೆಯಲ್ಲದೆ ಆವುದ ಮಗೆಯು ನೀಯಬೇಡವೋ, ಈವುದೆ ಮಗಿ ವರವನೆನೆ ಬಳಿಕೆಂದಳ ದೇವಿ, ಬಳಿಕೆಂದಳ ದೇವಿ. ಮತ್ತೆ ಆ ದೇವಿ ತ್ರಿಮೂರ್ತಿಗಳನ್ನು ಕುರಿತು ಹೇಳ್ತಾ ಇದ್ದಾರೆ. ಯಾರೇ ಆಗಲಿ ದೇವಿಯ ಪದವನ್ನು ವಿಚಾರಪೂರ್ವಕ ಭಜಿಸುವನು ಅವನೇ ಪುಣ್ಯವಂತನು, ಪರಿಪೂರ್ಣ ಪರಮಾತ್ಮ ಸ್ವರೂಪವನ್ನು ಸತ್ಯವಾಗಿ ಹೊಂದುವನು. ದೇವಿಯೇ ನಿನ್ನ ಸೇವೆಯ ಹೊರತು ಯಾವುದನ್ನು ಕೊಡಬೇಡ, ನಿನ್ನ ಸೇವೆಯನ್ನು ಕೊಡುವುದೇ ನಮಗೆ ವರವು ಎನ್ನಲು ಆಮೇಲೆ ದೇವಿಯು ಏನೆಂಬುದಾಗಿ ಹೇಳ್ತಾ ಇದ್ದಾರೆ ತ್ರಿಮೂರ್ತಿಗಳಿಗೆ. ಇತ್ತೆ ವರವನು ಮಕ್ಕಳೇ ನಿಮ್ಮಿತ್ತಾಗಲಿಯೇ ಜೀವಿಪೆನೆನಾ, ಎತ್ತ ಓವೆನು ಇಷ್ಟು ದಿನ ಅಗಲಿದ್ದುದೇ ಸಾಕೋ, ಅಗಲಿದ್ದುದೇ ಸಾಕೋ. ಮತ್ತೆ ನೀವೆಲ್ಲಿದ್ದಳಿತೆನಾ, ಎತ್ತ ನೀವಿರಲತ್ತಲಿತೆನಾ, ಇತ್ತ ಕೇಳಿರಿ ನೀವೆನಾ ನಿಜವೆಂದಳ ದೇವಿ, ನಿಜವೆಂದಳ ದೇವಿ. ಮಕ್ಕಳಿಗ ನಿಮಗೆ ವರವನ್ನು ಕೊಡಬೇಕೆಂಬುದಾಗಿ ನಾನು ಇಲ್ಲಿ ಬಂದಿರ್ತೇನೆ. ನೋಡಿ, ನಿಮಗೆ ವರವನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಇರುವಿಕೆಯನ್ನು ಬಿಟ್ಟು ನಾನು ಜೀವಿಸುವವಳಲ್ಲ. ಯಾವ ಕಡೆ ಹೋಗುವೆನೋ ಇಷ್ಟು ದಿನ ಬಿಟ್ಟು ಹೋಗುತ್ತೆ ಸಾಕು. ಮತ್ತೆ ಎಲ್ಲಿದ್ದೀರೋ ಅಲ್ಲೇ ಇರುತ್ತೇನೆ. ಇತ್ತ ಕೇಳಿರಿ, ನಾನೇ ನೀವು, ನೀವೇ ನಾನು, ಇದು ಸತ್ಯ. ಕಾರ್ಯವು ಕಾರಣವನ್ನು ಬಿಟ್ಟು ಇರುವುದೇ ಇಲ್ಲ. ಕಾರ್ಯಗಳು ದೇವಿ ಮಕ್ಕಳು ಸದಾ ಕೂಡಿಯೇ ಇರತಕ್ಕಂಥದ್ದು. ನನ್ನನ್ನು ಆಗಲಿ ನೀವು ಇರುವುದಿಲ್ಲ, ನಿಮ್ಮನ್ನಾಗಲಿ ನಾನು ಇರುವುದಿಲ್ಲ. ವರವನ್ನು ಕೊಡ್ತೇನೆ, ನೀವು ಕೇಳಿ ಎಂಬುದಾಗಿ ಆ ತಾಯಿ ಮತ್ತೆ ಹೇಳ್ತಾ ಇದ್ದಾರೆ. ಕೇಳಿರೆಲೆ ಮಕ್ಕಳಿರ ಈ ಜಗ ಪಾಲಿಸಿರಿ ನೀವು ಮೂವರಿದಕ್ಕೆಯೋ, ಮೇಲು ಕರ್ತೃಗಳಿಲ್ಲ ನೀವೇ ಕರ್ತೃವೇ ಜಗಕ್ಕೆ, ಕರ್ತೃವೇ ಜಗಕ್ಕೆ. ಕೇಳಿ ಸೃಷ್ಟಿಯ ಬ್ರಹ್ಮ ಮಾಡಲಿ, ಕೇಳಿ ಸ್ಥಿತಿಯನ್ನು ವಿಷ್ಣು ಮಾಡಲಿ, ಕೇಳಿ ಲಯವನ್ನು ರುದ್ರ ಮಾಡಲಿ ಎಂದಳ ದೇವಿ, ಎಂದಳ ದೇವಿ. ಇಲ್ಲಿ ಮಕ್ಕಳಿರ, ನೀವು ಮೂವರು ಈ ಜಗತ್ತನ್ನು ರಕ್ಷಿಸಿರಿ. ನೋಡಿ, ಇದರ ಮೇಲೆ ಒಡೆಯರು ಯಾರೂ ಇರುವುದಿಲ್ಲ, ನೀವೇ ಒಡೆಯರು. ಕೇಳಿರಿ, ಜಗತ್ತಿನ ಉತ್ಪತ್ತಿಯನ್ನು ಬ್ರಹ್ಮ ಮಾಡಲಿ, ಸಂರಕ್ಷಣೆಯನ್ನು ವಿಷ್ಣು ಮಾಡಲಿ, ಲಯವನ್ನು ರುದ್ರನು ಮಾಡಲಿ, ಈ ಅಧಿಕಾರವನ್ನು ನಿಮಗೆ ಕೊಟ್ಟಿರುತ್ತೇನೆ. ಇದರಂತೆ ನೀವು ಈ ಬ್ರಹ್ಮಾಂಡವನ್ನು ಆಳಿ ಎಂಬುದಾಗಿ ದೇವಿಯು ಮತ್ತೆ ಆ ತ್ರಿಮೂರ್ತಿಗಳು ಏನೆಂಬುದಾಗಿ ಹೇಳ್ತಾ ಇದ್ರು. ನಡೆಯಿರಿ ಬ್ರಹ್ಮಾಂಡಕ್ಕೆ ನೀವು ಒಡೆಯರಾಗಿರಿ ಎನ್ನಲು ಬರ
ನೀವು ಮೂವರು ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ, ನಡೆಯಿರಿ ಎಂಬುದಾಗಿ ಆ ದೇವಿಯು ಹೇಳಿದ ತಕ್ಷಣ ಆ ದೇವಿಯ ಪಾದಗಳ ಮೇಲೆ ಬಿದ್ದು ಹೊರಲಾಡುತ್ತಾ ನಾವು ಏನೆಂಬುದಾಗಿ ಕೇಳಿದು, ಆ ದೇವಿಯೇ ಜಗತ್ತಿನ ಒಡೆತನವು ಬೇಡ, ನಿಮ್ಮ ಪಾದವನ್ನು ಹಿಡಿದು ಭಜಿಸಿಯೇ ಕಡೆಗೆ ನಿನ್ನನ್ನು ಕಂಡಿದ್ದೇವೆ. ಈ ಜಗತ್ತಿನ ಅಧಿಕಾರವನ್ನು ನಾವು ವಹಿಸಿಕೊಂಡ್ರೆ ಮತ್ತೆ ನಿನ್ನನ್ನು ನಾವು ಮರೆತು ಬಿಡ್ತೇವೆ. ಅದಕ್ಕೋಸ್ಕರ ಪುನಃ ನಮಗೆ ಈ ಅಧಿಕಾರ ಬೇಕಾಗಿಲ್ಲ. ನೀವು ನಮ್ಮ ಹತ್ರ ಇರ್ತಕ್ಕಂಥದ್ದೇ ಅಧಿಕಾರವಾಗಬೇಕು, ನಾವು ನಿಮ್ಮ ಹತ್ರ ಇರಬೇಕು. ಇದನ್ನೇ ವರವನ್ನು ನಮಗೆ ಕೊಡು ಎಂಬುದಾಗಿ ತ್ರಿಮೂರ್ತಿಗಳು ಕೇಳಿದಾಗ ತಿರುಗಿ ಮತ್ತೆ ತಾಯಿ ತ್ರಿಮೂರ್ತಿಗಳನ್ನ ಕುರಿತು ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಮರೆವನರಿವನು ಈಯನಿಗೆ ನಾನಿರುವಳೊಬ್ಬಳು ಯಾಕೆ ನಿಮಗೆ ಮರುಳುತನ ಸ್ವಾತಂತ್ರ್ಯವಿಲ್ಲವು ಎನ್ನ ಸೂತ್ರವಿನಾ ಅರಿಯಲಿಕ್ಕೆ ಬ್ರಹ್ಮಾಂಡನಂದವು ಚರಿಸುತ್ತವು ಎನ್ನಾಶ್ರಯದಿಗೆ ಪರಮದೇವಿ ವಿಲಾಸವದೆ ಹೋಗೆಂದಳಾದೇವಿ ಹೋಗೆಂದಳಾದೇವಿ. ಮತ್ತೆ ಆ ತ್ರಿಮೂರ್ತಿಗಳನ್ನ ಕುರಿತು ತಾಯಿ ಏನೆಂಬುದಾಗಿ ಹೇಳಿದರು, ಮರವಿಯನ್ನು ಮತ್ತು ಒರವಿಯನ್ನು ಕೊಡಲಿಕ್ಕೆ ನಾನೊಬ್ಬಳೇ ಇರತಕ್ಕಂಥದ್ದು. ಈ ಹುಚ್ಚುತನ ನಿಮಗೆ ಯಾಕೆ? ಎನ್ನ ಆಶ್ರಯವಿಲ್ಲದೆ ಯಾರಿಗೂ ಸ್ವತಂತ್ರವಿಲ್ಲವೋ? ತಿಳಿದು ವಿಚಾರಿಸಿದರೆ ನಿಮ್ಮ ಇಂತಹ ಅನಂತ ಬ್ರಹ್ಮಾಂಡಗಳನ್ನು ನಾನು ನನ್ನ ಆಶ್ರಯದಿಂದ ನಡೀತಾ ಇದ್ದಾವೆ. ಪರಮದೇವಿಯ ಕರ್ತವ್ಯವಿರುವುದು ಹೋಗಿ ಮುಂದಾಗಿ ಈ ಬ್ರಹ್ಮಾಂಡವನ್ನು ನೀವು ನೋಡ್ತಾ ಇರಿ, ನಾನು ನಿಮಗೆ ಅಭಯವನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಮತ್ತೆ ಹೇಳ್ತಾ ಇದ್ದಾರೆ. ಅವನೀಚನು ನಿಮಗೆ ನನಗೆಯು ಭಾವಭೇದವ ಮಾಡುವ ಅಧಮನು ಕೇವಲ ನರಕದೊಳು ಇಳಿವನು ನಿಮಗೆ ನಮಗೈಕ್ಯ ನಿಮಗೆ ನಮಗೈಕ್ಯ ಭಾವ ಮಾಡುವವನ ಪುಣ್ಯನು ದೇವಿ ಸಾಕ್ಷಾತ್ಕಾರನಾಗುವ ಮೂವರವತಾರಗಳಿನ ಸತ್ಯಂದಳಾದೇವಿ ಸತ್ಯಂದಳಾದೇವಿ. ಮತ್ತೆ ತ್ರಿಮೂರ್ತಿಗಳನ್ನ ಕುರಿತು ತಾಯಿ ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ ನೀಚನು ನಮಗೆ ಮತ್ತು ನಿಮಗೆ ಭೇದ ಭಾವವನ್ನು ಮಾಡುವನೋ ಆ ಅಧಮನು ಸದಾ ನರಕದಲ್ಲಿ ಬೀಳುವನು. ಯಾವನು ನನ್ನನ್ನು ನಿಮ್ಮನ್ನು ಒಂದೇ ಎಂದು ತಿಳಿಯುವನೋ ಅವನೇ ಮಹಾಪುಣ್ಯವಂತನು, ದೇವಿಯ ಸ್ವರೂಪದ ಅನುಭವವನ್ನು ಹೊಂದುವನು. ನಾನೇ ಜಗದ ಉತ್ಪಾದಿಗಳಿಗೆ ತ್ರಿಮೂರ್ತಿಗಳಾಗಿ ಅವತಾರವನ್ನು ಮಾಡಿರುವೆನು. ಅಭೇದ ಭಾವನೆ ಅಂದರೆ ಒಬ್ಬ ದೇವನ ಹೊರತು ಅನ್ಯ ದೇವರಿಲ್ಲವೆಂಬುದಾಗಿ ಅನೇಕ ಶ್ರುತಿಗಳು ಮತತತ್ವಗಳು ಸಾರುತ್ತಿರುವಾಗ ಹರಿಹರಾದಿ ದೇವರಲ್ಲಿ ಭೇದವೆನಿಸುವುದು ಕೀಳುತನವಲ್ಲವೇ? ವ್ಯಾಸರು ಹರನನ್ನ ನಿಂದಿಸಿ ಹರಿಯನ್ನ ಸ್ತುತಿಸಿ ತೋಳುಗಳನ್ನು ಕಳೆದುಕೊಂಡರು. ಹಿರಣ್ಯಕಶ್ಯಪನು ಹರನನ್ನ ಸ್ತುತಿಸಿ ಹರಿಯನ್ನ ನಿಂದಿಸಿ ಪ್ರಾಣವನ್ನೇ ಕಳೆದುಕೊಂಡನು. ಮೂಲ ಒಂದೇ ವಸ್ತುವನ್ನೇ ದೇಶ ಕಾಲ ಪರಿಸ್ಥಿತಿಗಳ ಮೇಲಿಂದ ಅನೇಕ ಮತದವರು ಶಿವ, ನಾರಾಯಣ, ಈಶ್ವರ, ಪುರುಷ, ಶೂನ್ಯ, ರಾಮ, ರಹೀಮ ಮೊದಲಾದ ನಾಮಗಳಿಂದ ಆರಾಧಿಸಿದರೂ ಆ ಎಲ್ಲ ನಾಮಗಳು ಲಾಕ್ಷಣಿಕವಾಗಿ ಅರ್ಥವು ಮೂಲ ವಸ್ತುವಿಗೆ ಸಂಬಂಧಿಸಿರುವುದು. ಒಬ್ಬ ಚಿಚ್ಚಕ್ತಿಯೇ ಸೃಷ್ಟಿ ರಚಿಸುವಲ್ಲಿ ಬ್ರಹ್ಮನೆಂದು, ರಕ್ಷಿಸುವಲ್ಲಿ ವಿಷ್ಣುವೆಂದು, ಭಕ್ತರ ಪರಿಪಾಲಿಸುವುದರಲ್ಲಿ ರುದ್ರನೆಂದು, ಭಕ್ತರ ಇಷ್ಟಾರ್ಥ ಕೊಡುವುದರಲ್ಲಿ ಈಶ್ವರನೆಂದು, ಮೋಕ್ಷ ಕೊಡುವ ಕಾಲದಲ್ಲಿ ಸದಾಶಿವ ಅಂದರೆ ಗುರು ಎಂಬುದಾಗಿ ಹೇಳಿಕೊಂಡರು. ವಸ್ತು ಒಂದಲ್ಲದೆ ಭಿನ್ನವಲ್ಲ. ದೇವಿ ಹರಿಹರಾದಿಗಳಲ್ಲಿ ಭೇದ ಭಾವಿಸುವರು ಸದಾ ಜನನ ಮರಣ ರೂಪದಿಂದ ದುಃಖವನ್ನೇ ಅನುಭವಿಸುವರು. ಅಭೇದ ಭಾವಿಸುವವನು ಮುಕ್ತಿಯನ್ನು ಹೊಂದುವನು. ಮೂರ್ತಿಗಳು ದೇವರಲ್ಲ, ಅವುಗಳಲ್ಲಿರುವ ಸರ್ವ ಸಾಕ್ಷಿಯಾದ ಅರಿವೇ ಶಕ್ತಿಯ ಸ್ವರೂಪವೆಂದು ಅಭೇದ ಭಾವಿಸುವವನು ಬ್ರಹ್ಮದಲ್ಲಿ ಐಕ್ಯವಾಗುವನು ಎಂಬುದಾಗಿ ಆ ತಾಯಿ ತ್ರಿಮೂರ್ತಿಗಳಿಗೆ ಮತ್ತೆ ಹೇಳಿ ಮತ್ತೆ ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಭಜನೆಯೇ ಎನ್ನ ಭಜನೆಯು, ನಿಮ್ಮ ಸ್ತುತಿಯೇ ಎನ್ನ ಸ್ತುತಿಯು, ನಿಮ್ಮ ಮೂರ್ತಿಯೇ ಎನ್ನ ಮೂರ್ತಿಯು, ಸತ್ಯ ಸತ್ಯವಿದೋ ಸತ್ಯ ಸತ್ಯವಿದೋ. ಸುಮ್ಮನೆ ನೀವು ನಡೆಯಿರೆಂದು ಬ್ರಹ್ಮನಂಬಿಗೆ ಕೊಡುತ್ತ ಗಗನದೋ ಅಮ್ಮ ತಾನ ದೃಶ್ಯವಾದಳು ಬಸವ ಕೇಳೆಂದ ಬಸವ ಕೇಳೆಂದ.
ತ್ರಿಮೂರ್ತಿಗಳನ್ನು ಕುರಿತು ಏನೆಂಬುದಾಗಿ ಹೇಳಿರುವಂತಕ್ಕಂಥದ್ದನ್ನು ಶಿವರು ಹೇಳ್ತಾ ಇದ್ದಾರೆ. ನಿಮ್ಮ ಭಜನೆಯೇ ಎನ್ನ ಭಜನೆಯೋ, ನಿಮ್ಮ ಸ್ತುತಿಯೇ ಎನ್ನ ಸ್ತುತಿಯೋ, ನಿಮ್ಮ ಮೂರ್ತಿಗಳೇ ಎನ್ನ ಮೂರ್ತಿಯೋ, ಇದು ನಿಜವಾಗಿಯೂ ಸತ್ಯವಾಗಿರುವುದು. ಸುಮ್ಮನೆ ನೀವು ನಡೆಯಿರಿ ಎನ್ನುತ್ತಾ ನಮ್ಮನ್ನು ಅಪ್ಪಿಕೊಳ್ಳುತ್ತಾ ಆಕಾಶದಲ್ಲಿ ಅಮ್ಮ ಅದೃಶ್ಯವಾದಳು ಎಂಬುದಾಗಿ ಬಸವ ಕೇಳು ಎಂಬುದಾಗಿ ಶಿವನು ಆ ನಂದೀಶ್ವರನಿಗೆ ಅಮ್ಮನವಾಗಿ ಈ ಥರವಾಗಿ ಅದೃಶ್ಯವಾಗಿ ಹೋದರು. ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೇನೆ ಕೇಳು ಅಂತಕ್ಕಂಥದ್ದನ್ನು ವಿಚಾರ ಹೇಳ್ತಾ ಇದ್ದಾರೆ. ಮಾಯವಾಗಿಯೇ ಹೋಗಿ ದೇವಿಯು ಮಾಯವಾಯಿತು ನೆರೆದ ಪ್ರತಿತ ಮಾಯವಾಯಿತು ಸ್ವಪ್ನದಂದದಿ ಯಮ್ಮ ಕಣ್ಮನಗೆ ಯಮ್ಮ ಕಣ್ಮನಗೆ ಮಾಯವಾಯಿತು ದೇವಿ ಕಂಡಲು ದಾರಿಯೊಳಗಲು ಮೂವರುಳಿದೆವು ಕಾಯಬೇಕೆಂದೆ ಗುದಿದಾನಂದಾತ್ಮ ಗುರುವರನ ಆತ್ಮ ಗುರುವರನ ಹೀಗೆ ಜಗನ್ಮಾತೆಯಾಗಿರ್ತಕ್ಕಂತಹ ತಾಯಿಯವರು ನಮಗೆ ಅಧಿಕಾರವನ್ನು ವಹಿಸಿ ಹೇಳುತ್ತಲೇ ನಮ್ಮಿಂದ ದೂರವಾಗಿ ಆಕಾಶ ಮಾರ್ಗದಲ್ಲಿ ಅದೃಶ್ಯವನ್ನ ತೋರಿಸಿದ್ರು. ಇದು ಸ್ವಪ್ನದಲ್ಲಿ ಕಂಡಂತೆ ನಮಗೆ ಕಣ್ಣಿಗೂ ಮನಸ್ಸಿಗೂ ಎಲ್ಲವೂ ಕಾಣುವಂತಾಯಿತು. ಕಂಡ ದೇವಿಯು ಕಾಣದಂತಾದಳು, ಎಲ್ಲವೂ ತೋರದಿರಲು ನಾವು 3 ದಿನ ಮಾತ್ರ ಉಳಿದೆವು ಎಂಬುದಾಗಿ ಆ ಚಿದಾನಂದ ಆತ್ಮ ಶ್ರೇಷ್ಠ ಗುರುವರನನ್ನ ಆತ್ಮಸ್ವರೂಪವಾಗಿರ್ತಕ್ಕಂಥ ಜಗನ್ಮಾತೆಯನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ನಾವು ಮಗ್ನರಾದೆವು ಎಂಬುದಾಗಿ ಹೇಳ್ತಾ ಇಲ್ಲಿಗೆ 2ನೇ ಅಧ್ಯಾಯವು ಸಂಪೂರ್ಣವಾಯಿತು. 2ನೇ ಅಧ್ಯಾಯಕ್ಕೆ ಮಂಗಳವನ್ನು ಹಾಡ್ತಾ ಮುಂದೆ 3ನೇ ಅಧ್ಯಾಯವನ್ನು ನಾಳೆ ವಿಚಾರ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಮಂಗಳವನ್ನು ಮಾಡ್ತಾ ಇದ್ದೇವೆ. ಮಂಗಳಾರತಿ ತಂದು ಬೆಳಗ್ಗೆ ಅಮ್ಮ ಲಿಂಗ ದೇಹದ ನಾಯಕಗೆ ಮಂಗಳಾರತಿ ತಂದು ಬೆಳಗ್ಗೆ ಅಮ್ಮ ಲಿಂಗ ದೇಹದ ನಾಯಕಗೆ ದೇಹ
ದೇಹದ ನಾಯಕನೇ. ಮರೆತು ತನ್ನನ್ನು ತಿಳುವವಗೆ, ತನ್ನದರಿನೊಡೆ ಜಗವನುಭವಗೆ. ಮರೆತು ತನ್ನನ್ನು ತಿರುಗುವಗೆ, ತನ್ನದರಿದು ಜಗವನುಭವಗೆ. ಗುರು ಶಂಕರಾರ್ಯ ನೊಡರಗತನುಂಟಗಿ, ಗುರು ಶಂಕರಾರ್ಯ ನೊಡರಗತನುಂಟಗಿ. ಪರಿಪೂರ್ಣನಾಗಿ ತುಂಬಿರುವ ನಿಶ್ಚಲಗೆ, ಪರಿಪೂರ್ಣನಾಗಿ ತುಂಬಿರುವ ನಿಶ್ಚಲಗೆ. ಮಂಗಳ ರುಚಿ ತಂದು ಬೆಳಗೆ, ನಮ್ಮ ಲಿಂಗ ದೇಹದ ನಾಯಕನೇ. ನಮ್ಮ ಲಿಂಗ ದೇಹದ ನಾಯಕನೇ. ನಮ್ಮ ಲಿಂಗ ದೇಹದ ನಾಯಕನೇ. ಜಯ ಗುರು ಮಂಗಳ ನಮಃ ಪಾರ್ವತಾಪತಿ ಹರ ಮಹಾದೇವ. ಶಂಭೋ ಗುರು ಬಸವಲಿಂಗ ಮಹಾಪ್ರಭೋ ಜಯ. ಆದಿಶಕ್ತಿ ಪಾದಾರ ಗೋವಿಂದ. ಓ